ಜನಕ್ಕೆ ಕೇಸ್ ಹಾಕಿರೋದವರು. ಯಾರಿಗೆ? ಯಾರು ಕೆಲಸಕ್ಕೆ ಬರೋದಿಲ್ಲ, ಯಾರು ಅಂಗಡಿಯಲ್ಲಿ ಅಲ್ಲಿ ಕೆಲಸ ಮಾಡ್ತಾರೆ, ಮೇನ್ ಕ್ರಿಮಿನಲ್ಸ್ಗಳನ್ನು ಇದುವರೆಗೂ ಕಾಂಗ್ರೆಸ್ ಪಕ್ಷ ಅರೆಸ್ಟೇ ಮಾಡಿಲ್ಲ. KJL DJL ನೀವು ವಿಚಾರ ಹೇಳಿದ್ರಲ್ಲ, ಇವಾಗ ಮೇನ್ ಕ್ರಿಮಿನಲ್ಸ್ಗಳನ್ನು ಬಿಟ್ಟು ಯಾರು ಅಮಾಯಕರು ಇರ್ತಾರೆ, ಈ ಅಮಾಯಕರನ್ನ ಜೈಲಲ್ಲಿ ಇಡ್ತಾರೆ ಅವರು. ಇವರೇ ಅವ್ರ ಮನೆಗೆ ರೇಷನ್ಗಳನ್ನ ಕೊಡ್ತಾರೆ, ಅವರಿಗೆ ಸಂಬಳ ಕೊಡ್ತಾರೆ. ಅವ್ರನ್ನ ಇಟ್ಟು ಈ ಕ್ರಿಮಿನಲ್ ಚಟುವಟಿಕೆಯನ್ನು ಇನ್ನೂ 10 ಜಾಗದಲ್ಲಿ ಮಾಡುವಂಥ ಭಯೋತ್ಪಾದಕ ಚಟುವಟಿಕೆ ಮಾಡುವಂಥವ್ರನ್ನ ಬೇರೆ ರಾಜ್ಯಗಳಿಗೆ ಕಳಿಸುವಂಥದ್ದು ಇವತ್ತಿನ ಕಾಂಗ್ರೆಸ್ ಸರ್ಕಾರದ ಸಂಸ್ಕೃತಿ. ಇದು ಕಾಂಗ್ರೆಸ್ ಸರ್ಕಾರದ ಸಂಸ್ಕೃತಿ. ಇದು ಇವತ್ತು ಹೇಳ್ತಾರೆ ಅವರು ಸರ್ವೇ ಜನಾಂಗದ ಶಾಂತಿಯ ತೋಟ. ಹೌದ್ರಿ, ಗಣೇಶ್ ಏನು ಮಾಡಿದ್ರಿ ಉಗಿಯಕ್ಕೆ ಅವರಿಗೆ ಮದ್ದೂರಲ್ಲಿ? ಗಣೇಶ್ ಯಾಕ್ರಿ ನೀವು ಕಲ್ಲಾಗಿ ಹೊಡೆದ್ರಿ? ನೀವು ಶಾಂತಿಯ ತೋಟದಲ್ಲಿ ಆರಾಮ ತೋಟದೊಳಗೆ ನೆರಳಲ್ಲಿ ಇರ್ಬಾಯ್ತಲ್ಲ, ನೀವು ಯಾಕೆ ನೀವು ತೋಟದ ಮೇಲೆ ಕಲ್ಲು ಹೊಡೆದ್ರಿ? ಯಾಕೆ ನೀವು ಹಿಂದೂ ಕಾರ್ಯಕರ್ತರ ಮೇಲೆ ಹತ್ಯೆ ಮಾಡಿದ್ರಿ? ಎಷ್ಟು ಜನ ಹತ್ಯೆ ಮಾಡಿಲ್ಲ ನೀವು? 500 ಜನ ಕಾರ್ಯಕರ್ತರ ಮೇಲೆ ನೀವು ಕೇಸ್ ಹಾಕಿದಿರಲ್ಲ. 20 ಜನನ ಅದು ಕೃತ್ಯ ಮಾಡಿರೋದು. 20 ರಾಮ್ ರಹೀಮ್ ನಗರದಲ್ಲಿ 20 ಜನನ. ಆ ಮಹಿಳೆ ಹೇಳ್ತಾರೆ, ದಿನನಿತ್ಯ ಆದ್ರೆ ತಳವಾರ ತಗೊಂಡು ಬರ್ತಾರೆ, ನಮಗೆ ಓಡಾಡೋದಕ್ಕಾಗಲ್ಲ, ನಮ್ಮ ಕುಟುಂಬ ಇಲ್ಲಿ ಇರೋದಕ್ಕಾಗಲ್ಲ. ಒಬ್ಬ ಮುಸಲ್ಮಾನ್ ಅದರಿಂದ ಮಾತಾಡಲಿಲ್ಲ, ಒಬ್ಬ ಕಾಂಗ್ರೆಸ್ ಪಕ್ಷದ ಅದ್ರ ಬಗ್ಗೆ ಮಾತಾಡಲಿಲ್ಲ. ಈಗ ದೊಡ್ಡದಾಗಿ ಬಿಲ್ಡಪ್ ಕೊಡ್ತಾರೆ, ಸಿದ್ದರಾಮಯ್ಯ ಅವರು ಮಾಡಿದ್ರು, ಎದುರು ಮಾಡಿದ್ರು. ಇದೇನಾ ದೇಶ ಸಂರಕ್ಷಣೆ ಮಾಡೋದು? ಇದೇನಾ ರಾಜ್ಯ ಸಂರಕ್ಷಣೆ ಮಾಡೋದು? ನಾನು ಮುಗಿಸ್ಬಿಡ್ತೀನಿ. ಆಮೇಲೆ ನೋಡಿ, ಕಾಂಗ್ರೆಸ್ ಮುಖಂಡ ನೋಡಿ ಗುರುಗಳೇ, 1 ಸೆಕೆಂಡ್. ಕಾಂಗ್ರೆಸ್ ಮುಖಂಡ ಯಾರು 11 ಕೇಸ್ ಇದೆ, ಇವನ ಜೊತೆ ಎಣ್ಣೆ ಪಾರ್ಟಿ ಮಾಡ್ತಾನೆ, ಅವನಿಗೆ ಸನ್ಮಾನ ಮಾಡ್ತಾನೆ, ಇವತ್ತಿನವರೆಗೆ ಇವನಿಗೆ FIR ಆಗಿಲ್ಲ, ಇವನ್ನ ಅರೆಸ್ಟ್ ಮಾಡಿಲ್ಲ, ಪರ್ವೀಜ್ ಖಾನನ್ನ. ಇದಾ ಇವ್ರ ಸಂಸ್ಕೃತಿ? ರೇಪ್ ಕೇಸ್ ಇದ ಸಂಸ್ಕೃತಿ? ಬಿಜೆಪಿ ಪರ ಅಲ್ಲ, ನಾನೊಬ್ಬ ಹಿಂದುತ್ವದ ಪರ ಮಾತಾಡ್ತಾ ಇದ್ದೀನಿ. ಇದು ಇವ್ರ ಸಂಸ್ಕೃತಿನಾ? ಇದು ನ್ಯಾಯನಾ? ಇದು ಒಂದು ಜವಾಬ್ದಾರಿತ ಇವರು ವಿರೋಧ ಪಕ್ಷ ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ ಅದು ತನ್ನ ಪರಿಮಿತಿಯಲ್ಲಿ ಪ್ರಜಾತಾತ್ಮಕವಾದ ಒಂದು ವ್ಯವಸ್ಥೆಯಲ್ಲಿ ಏನು ಅಲ್ಲಿ ಗಲಾಟೆ ಆಯಿತು, ಅಲ್ಲಿ ಹೋಗಿ ಒಂದು ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಹೋಗಿದೆ. ಅದು ನಮ್ಮ ಕಾನ್ಸ್ಟಿಟ್ಯೂಷನಲ್ ರೈಟ್. ಅಲ್ಲಿ ಹೋದಾಗ ಅಲ್ಲಿ ಭಾಷಣವನ್ನು ಪ್ರಚೋದನಕಾರಿ ಅಂತ ಬಿಂಬಿಸಿ ಏನು ನಮ್ಮ ನಾಯಕರಾದಂಥ CT ರವಿ ಅವರ ಮೇಲೆ ಒಂದು ಸುಳ್ಳು ಕೇಸನ್ನು ದುರುದ್ದೇಶಪೂರ್ವಕವಾಗಿ ಹಾಕಿದ್ದಾರೆ. ಅದನ್ನು ವಿತ್ಡ್ರಾ ಮಾಡಬೇಕು ಅಂತ ನಾನು ತಮ್ಮ ವಾಹಿನಿ ಮುಖಾಂತರ ಹೇಳ್ತೀನಿ, ಮತ್ತು ಅದನ್ನು ಅತ್ಯಂತ ಕಠೋರ ಶಬ್ದಗಳಲ್ಲಿ ಖಂಡಿಸ್ತೀನಿ. ಹಾಗೆ ಇನ್ನೊಬ್ಬ ಹಿಂದೂ ಕಾರ್ಯಕರ್ತ ಪುನೀತ್ ಕೆರೆಹಳ್ಳಿ, ಒಬ್ಬ ಯುವಕ, ಒಬ್ಬ ಬದ್ಧತೆ ಇರೋಂಥ ಯುವಕ, ಇವತ್ತು ಅಲ್ಲಿ ಹೋಗೋಕ್ಕೆ ಬಿಡದೆ ಅವನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ದಾರೆ. ಅವ್ನು ಭಾಷಣನೂ ಮಾಡಲಿಲ್ಲ, ಅಲ್ಲಿ ಹೋಗ್ಬೇಕಾದ್ರೇ. ಏನು ರಾಜ್ಯದಲ್ಲಿ ಕಳೆದ 2 ವರ್ಷ 5 ತಿಂಗಳಿಂದ ನಡೀತಾ ಇದೆ ಈ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಇದು ಅಲ್ಪಸಂಖ್ಯಾತರ ತುಷ್ಟೀಕರಣದ ಪರಾಕಾಷ್ಠೆಯ ಸರ್ಕಾರ. ಅದರಲ್ಲಿ ವಿಶೇಷವಾಗಿ ಮುಸ್ಲಿಮರನ್ನು, ಅದರಲ್ಲೂ ವಿಶೇಷವಾಗಿ ಸಾತ್ವಿಕ ಮುಸ್ಲಿಮರಿಗಿಂತ ಹೆಚ್ಚಾಗಿ ಮತಾಂಧ ಮುಸ್ಲಿಮರ ತುಷ್ಟೀಕರಣವನ್ನು ಅತ್ಯಂತ ಜೋರಾಗಿ ಮಾಡ್ಕೊಂಡು ಬರ್ತಾ ಇದೆ ಮೇಡಮ್. ಏನು ಈಗ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಮದ್ದೂರು ಘಟನೆ ಮೇಡಮ್, ಕಲ್ಲು ಹಾಕಿದ್ರು ಅರೆಸ್ಟ್ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಮಾರನೇ ದಿನನೇ ಅದು ಏನು ನಿಜಾಂಶ ತಿಳ್ಕೊಂಡೇ ಇಲ್ಲ ಹೋಮ್ ಮಿನಿಸ್ಟ್ರು. ನೇರವಾಗಿ G. ಪರಮೇಶ್ವರ್ ಅವ್ರು ಬಂದರೆ ಮಾಧ್ಯಮದಲ್ಲಿ ಹೇಳ್ತಾರೆ, ಹಿಂದೂ ಕಾರ್ಯಕರ್ತರು ಸಹ ಮಸೀದಿ ಅವ್ರ ಜೊತೆ ಸೇರ್ಕೊಂಡು ಕಲ್ಲಾಕ್ಬಿಟ್ರಂತೆ. ಎಂಥ ಒಂದು ನೆರೆಟಿವ್. ಯಾವ ಹಿಂದೂ ಯಾವತ್ತು ದೇವ್ರ ಮೇಲೆ ಕಲ್ಲಾಗ್ತಾನೆ ಯಾರಾದ್ರೂ? ಹೋಗ್ಲಿ ಮಸೀದಿ ಮೇಲೆ ಹೋಗೋಕೆ ಅವ್ರನ್ನ ಬಿಡ್ತಾರಾ? 1 ನಿಮಿಷ ಸದಿಕ್ ಹೇಳಿರಂತ ನೀವು. ಆಮೇಲೆ ಅಲ್ಲಿಂದ ನೋಡಿ 22 ಜನ ಅರೆಸ್ಟ್ ಮಾಡ್ತೀವಿ. ಒಂದು ನಿಮಿಷ ಮೇಡಮ್ ಮುಗಿಸಿ ಸರ್. ಇವ್ರನ್ನ ಬಾರಿ ಹಾಡಿ ಹೋಗ್ಲಿದ್ರಿ ನೀವು, ಕೆರೆಹಳ್ಳಿ ಅವ್ರನ್ನ, ಪ್ರಬುದ್ಧ ವ್ಯಕ್ತಿ, ಅಲ್ಲಿಗೆ ಹೋಗಕ್ಕೆ ಬಿಡಲಿಲ್ಲ ಅಂತ. ಕೆರೆಹಳ್ಳಿ ಅವರ ಸ್ಟೇಟ್ಮೆಂಟ್ಗಳನ್ನು ನೀವು ಗಮನಿಸಿದಿರೋ ಇಲ್ವೋ ಗೊತ್ತಿಲ್ಲ, ನಾನು ಹೇಳ್ತೀನಿ ಕೇಳಿ. ಅಲ್ಲಾಹು ಒಬ್ಬ ಗಂಡ್ಸ ಹೆಂಗಸ, ಅದು ಯಾರೋ ಸಚಿವರ ಹೆಸರು ತಗೊಂಡು ಅರೇಬಿಯನ್ ತಳಿ, ಅವ್ರಿಗೆ ಹಿಂದಿದ್ದಾರಾ ಮುಂದಿದ್ದಾರಾ, ಇಂತಹ ಮಾತುಗಳನ್ನು ಆಡಿದಾಗ ಜನ ಪ್ರಚೋದನೆಗೆ ಒಳಗಾಗ್ತಾರ ಇಲ್ವಾ? ಇದನ್ನ ಒಬ್ಬ ಪ್ರಬುದ್ಧ ವ್ಯಕ್ತಿ ಆಡುವಂತಹ ಮಾತು ಅಂತ ನೀವು ಅಂತೀರಾ? ನಾನು ಪ್ರಬುದ್ಧ ವ್ಯಕ್ತಿ ಅಂತ ಹೇಳಿಲ್ಲ, ಬದ್ಧತೆ ಇರುವಂತ ಹಿಂದುತ್ವಕ್ಕೆ ಬದ್ಧತೆ ಇರುವಂತ ಮತ್ತೊಂದು ಧರ್ಮದವ್ರನ್ನ ಅವಹೇಳನ ಮಾಡೋದು ಬದ್ಧತೆನಾ? ಒಂದ್ ನಿಮಿಷ ಮೇಡಮ್, ಅದು ಸುಮ್ಮನೆ ಯಾರು ಹೇಳೋದಿಲ್ಲ, ಸುಮ್ಮನೆ ಯಾರು ಹೇಳೋದಿಲ್ಲ. ಏನೋ ಆ ಕಡೆಯಿಂದ ಬಂದಾಗ ಈ ಕಡೆಯಿಂದ ಹೇಳ್ತಾರೆ ಯಾರಾದ್ರೂ ಅಷ್ಟೇ. ಒಂದೇ ನಿಮಿಷ ಮೇಡಮ್, ಅಲ್ಲಿ 3 ಜನ ಸ್ಟೇಟ್ಮೆಂಟ್ ಕೊಟ್ಟರು ಮದ್ದೂರು ಗಲಾಟೆ ಆದಾಗ. ಒಂದು ಅಲ್ಲಿನ ಇನ್ಚಾರ್ಜ್ ಮಿನಿಸ್ಟರ್ ಚಲುವರಾಯಸ್ವಾಮಿ ಅವರು, ಎರಡನೇದು G. ಪರಮೇಶ್ವರ್ ಹೋಮ್ ಮಿನಿಸ್ಟರ್, ಮೂರನೇ ಸಿದ್ದರಾಮಯ್ಯ ಅವರು. ಇವರು ಅಷ್ಟೂ ಜನ ಕೊಟ್ಟಿದ್ದೇನು ಅಂದ್ರೆ ಮುಸ್ಲಿಂ ಪರವಾದಂತ ಹೇಳಿಕೆಗಳು. ಹಿಂದೂ ಪರವಾಗಿ ಒಬ್ರು ಕೊಟ್ಟಿಲ್ಲ ಮೇಡಮ್.
ಮೇಡಮ್ ಅದ್ರ ಬದ್ಧತೆ ಕೊಡ್ಲಿ ಅವರು. ಕೇಳಿದ ಉತ್ತರ ಕೊಡ್ರಿ ನೀವು. ಶಿವಲಿಂಗ ಏನು ಅಂತ ಹೇಳಿದಾಗ ಯಾರ್ಯಾರು ಕೇಳಿದ್ರು ಅಲ್ಲ, ಕಾಂಗ್ರೆಸ್ ಈಗ No, no, no. ಹೌದಾ? ಶಿವಲಿಂಗ ಅದ್ರಿ, ಅವ್ರು ಏನ್ ನೂಪುರ್ ಶರ್ಮಾ ಮಾಡಿದ್ರು ಅವರು ನಾನು ಇದನ್ನ ನೂಪುರ್ ಶರ್ಮಾ ಅವರು ಕೇಳ್ರಿ ಡಿಬೇಟ್ ಅಲ್ಲಿ ಕೇಳ್ರಿ. ಶಿವಲಿಂಗವನ್ನ ಏನಂತ ಕರೆದ್ರು ಶ್ರೀನಿವಾಸ್ ಅವ್ರೆ, ಶಿವಲಿಂಗವನ್ನ ಏನಂತ ನಾನು ಕರೆದ್ರು ಕೇಳಿದಕ್ಕೆ ಉತ್ತರ ಇಲ್ವಾ ಶಿವಲಿಂಗವನ್ನ ನಿಮ್ಮ ಏನಂತ ಹತ್ರ? ಕರೆದ್ರು ಉತ್ತರ ಇಲ್ವಾ ನಿಮ್ಮ ಪ್ರಭು ಹತ್ರ? ಶ್ರೀರಾಮನ್ ಏನಂತ ಉತ್ತರ ಕರೆದ್ರು ಇಲ್ವಾ ನಿಮ್ಮ ಹತ್ರ? ಪ್ರಭು ಶ್ರೀರಾಮನ್ನ ತಪ್ಪಿಸ್ಕೊಳ್ತಾ ಇದ್ದೀರಾ? ಪ್ರಭು ಶ್ರೀರಾಮ ತಪ್ಪಿಸ್ಕೊಳ್ತಾ ಹುಟ್ಟ ಇಲ್ಲ ಇದ್ದೀರಾ? ಅಂತ ಅಫಿಡೇವಿಟ್ ಉತ್ತರ ಹಾಕಿದ್ರು ಇಲ್ವಾ ಸುಪ್ರೀಂ ನಿಮ್ಮ ಕೋರ್ಟ್ ಹತ್ರ? ಅಲ್ಲಿ ಕರ್ನಾಟಕ ಯಾಮರ್ಸಕ್ಕೆ- ಸುಪ್ರೀಂ ಕೋರ್ಟ್ ಅಲ್ಲಿ ಯಾಮರ್ಸಕ್ಕೆ ಕಾಂಗ್ರೆಸ್ ಉತ್ತರ ಪಕ್ಷ ಇಲ್ಲಿ. ಯುಪಿ 1 ಕೇಳ್ರಿ, ಅವ್ರನ್ನ ಮೇಡಮ್ ಹಾಡೋಗ್ಲು ಯುಪಿ 1 ಹೇಳ್ರಿ. ಶ್ರೀರಾಮ ಹುಟ್ಲೇ ಇಲ್ಲ ಕಾಲ್ಪನಿಕ ಅಂತ ಕೇಳ್ರಿ ಹೇಳಿದ್ರು ಇಲ್ಲಿ. ಯಾರಾದ್ರೂ ಕೇಳಿದ್ರ ಕೇಳ್ರಿ ಕಾಂಗ್ರೆಸ್ನವರು ಇಲ್ಲಿ. ಕಾಂಗ್ರೆಸ್ನವರು ಯಾರಾದ್ರೂ ಕೇಳ್ರಿ ಕೇಳಿದ್ರು ಇಲ್ಲಿ. ಅಫಿಡೇವಿಟ್ ಅವ್ರು ಹಾಕಿದ್ರು ಕೇಳ್ತಾರಾ ಬಿಡ್ತಾರಾ? ಅಫಿಡೇವಿಟ್ ಹಾಕಿದ್ರು ಮೇಡಮ್ ಅಫಿಡೇವಿಟ್ ಹಾಕಿದ್ರು ಕೇಳಿದ ಪ್ರಶ್ನೆಗೆ ಉತ್ತರ ಆಗುತ್ತಾ ಇಲ್ವಾ ನಿಮ್ಗೆ? ಶಿವಲಿಂಗವನ್ನ ಏನಂತ ಕರೆದ್ರು ನಾನು ಕೇಳಿರೋ ಪ್ರಶ್ನೆಗೆ ಉತ್ತರ ನಾನು ಕೊಡಿ. ಕೇಳ್ತೀನಿ, ನಿಮ್ಮ First ಉತ್ತರ ನನ್ನ ಪ್ರಶ್ನೆಗೆ ಉತ್ತರ ಕೊಡ್ರಿ, ಶಿವಲಿಂಗವನ್ನ ನಾನು ಏನಂತ ಹೇಳ್ತೀನಿ ಕರೆದ್ರು ನಿಮ್ಗೆ. ಏನಂತ ನಾನು ಕರೆದ್ರು ಉತ್ತರ ನಾನು ಕೊಡ್ತೀನಿ. ಹೇಳ್ಬಾರ್ದು ಆ ರೀತಿ ಯಾಮರಿಸ್ತಾ ಇದ್ದೀರಾ? ನೂಪುರ್- ಉತ್ತರ ಇಲ್ವಾ ನಿಮ್ಮ ಹತ್ರ? ಮೇಡಮ್, ಉತ್ತರ ಇಲ್ವಾ ನಿಮ್ಮ ಹತ್ರ? ನಮ್ಮ ಹತ್ರ ಎಲ್ಲದಕ್ಕೂ ಉತ್ತರ ಇದೆ, ಉತ್ತರ ಅದಕ್ಕೆ ನಾನು ಕೊಡಿ. ಬಂದಿಲ್ಲಿ ಇವ್ರು ಕೂತಿರೋದು. ಬದ್ಧತೆ ಇರೋ ಹಾಗಾಗಿ, ವ್ಯಕ್ತಿಗಳ? ಮೇಡಮ್ ನಾನು ಹೇಳೋದು ಕೇಳಿಸ್ಕೊಳ್ಳಿ ಮತ್ತೊಂದು ಅವ್ನಿಗೆ ಧರ್ಮವನ್ನ ಈಗ- ಹೀನವಾಗಿ ಅನ್ನೋದು ಬದ್ಧತೆ ಇರೋ ಒಂದೇ ಒಂದು ನಿಮಿಷ. ವ್ಯಕ್ತಿಗಳ? ಈಗ ಹೋಗೋದಕ್ಕೆ ನೋಡಿ ಯಾವ್ದೋ ಒಂದು ಕೇಸ್ ಆಗ್ಬೇಕು ಅಂದ್ರೆ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸಸ್ ಆ ಕ್ಷಣದಲ್ಲಿ ಇರ್ಬೇಕು ಇವ್ನಲ್ಲಿ ಏನಿತ್ತು ಏನಿತ್ತು ಮೇಡಮ್ ವಿಡಿಯೋ ಮಾಡ್ಕೊಂಡು ಈಗ ಯಾಕೆ ಬಂದ್ರಿ ಮೇಡಮ್ ನನಗೆ? ಬೆಳಗ್ಗೆ ಏನಿತ್ತು ಯಾಕೆ ಬರ್ಲಿಲ್ಲ? ಈಗ ದಾರಿನಲ್ಲಿ ಹೋಗ್ಬೇಕಾದ್ರೆ ಹಿಡಿದು ಪೊಲೀಸ್ರಿಗೆ ಹಾಕಂತ ಅವಶ್ಯಕತೆ uniform ಏನಿತ್ತು ಬೆಲೆನೇ ಇಲ್ವಲ್ರಿ ಈ ಸಿ ವ್ಯಕ್ತಿ ಟಿ ಹತ್ರ? ರವಿ ಅವ್ರ ಮೇಲೆ ಕೇಸ್ ಹಾಕಂತ ಅವಶ್ಯಕತೆ ಏನಿತ್ತು ಆಯ್ತು, ಇವ್ರ ಮೇಲೆ ಯಾಕೆ 500 ಜನ ಹಿಂದೂಗಳ ಮೇಲೆ ಕೇಸ್ ಹಾಕಂತ ಅವಶ್ಯಕತೆ ಏನಿತ್ತು ಬರ್ತೀನಿ, ಒಂದ್ second. ಯಾರಿಗೆ ತಲೆ ಎಡ್ಡು ಹೊಡೆದಿದ್ದಾರೆ ಯಾರಿಗಾದ್ರೂ ತಲೆ ಉತ್ತರ ಹೊಡೆದ್ರ ಬೇಕಾ? ಕುಕ್ಕರ್ ಅಲ್ಲಿ ಬಾಂಬ್ ಇಟ್ರ ಉತ್ತರ ಬೇಕಾ? ಕುಕ್ಕರ್ ಅಲ್ಲಿ ಬಾಂಬ್ ಇಟ್ರ ಉತ್ತರ ಹಿಂದೂಗಳಲ್ಲಿ ಬೇಕಾ? ಯಾರಾದ್ರೂ ತಲವಾರ್ ಎತ್ಕೊಂಡ್ ಬಂದ್ರ ಪೊಲೀಸ್ ಬೆಂಕಿ ಹಚ್ಚಿದ್ರ ready-made statement ಮೇಡಮ್ ಗಳು ಪೊಲೀಸ್ ಕೇಳೋದ್ ಬೆಂಕಿ ಚಂದ. ಹಚ್ಚಿದ್ರ ಉತ್ತರ ಬೇಕಾ ನಿಮ್ಗೆ? ಪೊಲೀಸ್ ಬೆಂಕಿ ಹಚ್ಚಿದ್ರ ಪೊಲೀಸ್ ವ್ಯಾನ್ ಮೇಲೆ ಹತ್ತಿದ್ರ ಏನ್ ಮಾಡಿದ್ರು ಹಿಂದೂಗಳಲ್ಲಿ ಯಾಕೆ 500 ಜನ ಅದನ್ನೆಲ್ಲ ಕೇಳಕ್ ಯಾಕೆ ನಾನು